ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನೋಡಿದ್ರು ಯಾರ್ಯಾರು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾಯಿದ್ದಾರೆ ಪ್ರತಿಯೊಬ್ಬರಿಗೆ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಏನಪ್ಪ ಇಂಪಾರ್ಟೆಂಟ್ ಅಂದರೆ ಹೇಳ್ಬೇಕಾದ್ರೆ, ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಎಷ್ಟೋ ಕಷ್ಟಪಟ್ಟು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಕ್ರಿಯೇಟ್ ಮಾಡಿರ್ತಾರೆ. ಆಗೋ ಈಗೋ ವೀಡಿಯೋಸ್ ಮಾಡಿ, ಆ ವಿಡಿಯೋ ಮಾಡಿ, ಈ ವಿಡಿಯೋ ಮಾಡಿ, ಹೆಂಗೋ ಪಟ್ಟು ಎಷ್ಟೋ ಕಷ್ಟಪಟ್ಟು ವಿಡಿಯೋ ಮಾಡಿ ಸಬ್ಸ್ಕ್ರೈಬರ್ಸ್ ಎಲ್ಲ ಫಾಲೋವರ್ಸ್ ಕಂಪ್ಲೀಟ್ ಮಾಡಿರ್ತಾರೆ ನಿಮ್ಮೊಂದು ಇನ್ಸ್ಟಾಗ್ರಾಮಲ್ಲಿ 10,000 20,000 30,000 ಈ ಥರ ನೀವು ಫಾಲೋವರ್ಸನ್ನು ಪಡೆದಿರ್ತಾರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್. ಯಾಕೆಂದ್ರೆ ನೀವು ಅಷ್ಟು ಕಷ್ಟಪಟ್ಟು ತುಂಬ ಜನ ಕಷ್ಟಪಟ್ಟು ಅವರೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಫಾಲೋವರ್ಸನ್ನು ಗಳಿಸಿರ್ತಾರೆ, ನಿಮ್ಮೊಂದು ಫಾಲೋವರ್ಸನ್ನು ನೀವು ಪಡ್ಕೊಂಡಿರ್ತಾರೆ. ಆದರೆ ಬಟ್ ಈಗ ಏನಾಗ್ತಿದೆ ಹೇಳ್ಬೇಕಾದ್ರೆ, ತುಂಬ ಜನ ಇನ್ಸ್ಟಾಗ್ರಾಮ್ ಅಕೌಂಟ್ಗಳು ಯಾಕೆ ಆಗ್ತಿದೆ ಹೇಳ್ಬೇಕಾದ್ರೆ, ಅವರೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅವ್ರಿಗೆ ಸೇಫ್ಟಿ ಮಾಡೋಕ್ಕೆ ಆಗ್ತಾಯಿಲ್ಲ, ಇನ್ನು ಮಾಡೋಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಇಷ್ಟು ಕಷ್ಟಪಟ್ಟು ಮಾಡ್ತಾ ಇರೋದು ನಮ್ಮೊಂದು ಅಕೌಂಟ್. ನಾವು ಎಷ್ಟೋ ಕಷ್ಟಪಟ್ಟು ನಮ್ಮೊಂದು ಅಕೌಂಟನ್ನು ಕ್ರಿಯೇಟ್ ಮಾಡಿದ್ವಿ, ಆದರೆ ನಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟು ಇನ್ನೊಬ್ಬರು ಯೂಸ್ ಮಾಡ್ತಾರೆ. ಯಾಕೆ ಮಾಡಿ ಇನ್ನೊಬ್ರು ಯೂಸ್ ಮಾಡ್ತಾರೆ? ನಮ್ಮೊಂದು ಅಕೌಂಟ್ ಇನ್ನೊಬ್ಬರ ಹತ್ತಿರ ಹೋಗ್ತಿದೆ. ಯಾಕಂದರೆ ಹೇಳ್ಬೇಕಾದ್ರೆ ನಾನು ಇಷ್ಟು ಕಷ್ಟಪಟ್ಟು ನನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಓಪನ್ ಮಾಡಿದರೆ, ಆದರೆ ನಾನು ಎಷ್ಟು ವಿಡಿಯೋ ಮಾಡಿ ಇದು ಮಾಡಿ ನನ್ನೊಂದು ಇನ್ಸ್ಟಾಗ್ರಾಮಲ್ಲಿ ನಾನು ಫಾಲೋವರ್ಸ್ ಕೂಡ ಪಡೆದೆ, ನನ್ನೊಂದು ವಿಡಿಯೋ ವ್ಯೂಸ್ ಬರ್ತಾಯಿದ್ದು ಅದು ಬರ್ತಾಯಿದ್ರು. ಆದರೆ ಬಟ್ ನನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟೇ ಯಾಕಾಗಿದೆ, ನನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಯಾಕೆ ಆಗ್ತಾಯಿದೆ? ಈಗಿನ ದಿನದಲ್ಲಿ ಹೇಳ್ಬೇಕಾರೆ ಯಾಕರ್ಸ್ ಮಾತ್ರ ತುಂಬ ಇದ್ದಾರೆ. ಯಾಕಂದರೆ ಹೇಳ್ಬೇಕಾರೆ ಅವರು ಹೇಳ್ಬೇಕಾರೆ ಎಷ್ಟೋ ಕಷ್ಟಪಟ್ಟು ಅವರೊಂದು ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ. ಜಸ್ಟ್ 2 ಮಿನಿಟ್ಸಲ್ಲಿ ಅವರೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಯಾಕೆ ಮಾಡಿಬಿಡ್ತಾರೆ. ಯಾಕೆ ಮಾಡಿದರೆ ಅವರೊಂದು ಅಕೌಂಟ್ ಏನಾಗುತ್ತೆ, ಯಾಕಾದ ನಂತರ ತುಂಬ ಜನ ತುಂಬ ಕಷ್ಟಪಡ್ತಾರೆ, ತುಂಬ ಕಣ್ಣೀರಾಗ್ತಾರೆ, ತುಂಬ ಬೇಜಾರಾಗ್ತಾರೆ. ಯಾಕಂದ್ರೆ ಅವರು ಎಷ್ಟೋ ಕಷ್ಟ. ಈಗ ಹೇಳ್ಬೇಕಾದ್ರೆ ಎಕ್ಸಾಂಪಲ್, ನನ್ನೊಂದು ಚಾನಲ್ ಎಷ್ಟೋ ಕಷ್ಟಪಟ್ಟು ನಾನು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ, ಆದರೆ ನನ್ನ ಚಾನಲ್ ಏನಾದರೂ ಯಾಕಂದ್ರೆ ನನಗೆ ಎಷ್ಟು ಬೇಜಾರಾಗ್ಬೋದು. ಅದೇ ರೀತಿ ಕೂಡ ಪ್ರತಿಯೊಬ್ಬರಿಗೂ ತುಂಬ ಬೇಜಾರುತ್ತೆ. ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ದವರು ನಿಮ್ಮೊಂದು ಅಕೌಂಟ್ ಸೇಫ್ಟಿಗೋಸ್ಕರ ಒಂದು ಹೊಸ ಫೀಚರ್ ತಂದಿದೆ. ಏನಂದರೆ ಹೇಳ್ಬೇಕಾದ್ರೆ, 2 ಫ್ಯಾಕ್ಟರ್ ಅಥೆಂಟಿಕೇಷನ್ ಅಂತ ಒಂದು ಹೊಸ ಫೀಚರ್ ತಂದಿದೆ. ಆ ಫೀಚರಿಂದ ಏನಾಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಆ 2 ಫ್ಯಾಕ್ಟರ್ ಅಥೆಂಟಿಕೇಷನ್ ಅಂದರೆ ಏನಂತ ಮೊದಲು ಹೇಳ್ಬಿಡ್ತೇನೆ. ತುಂಬ ಜನ ಎಲ್ಲ ಡೌಟ್. 2 ಫ್ಯಾಕ್ಟರ್ ಅಥೆಂಟಿಕೇಷನ್ ಅಂದರೆ ಹೇಳ್ಬೇಕಾದ್ರೆ, ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಯಾರೇ ಒಬ್ಬರು ಲಾಗಿನ್ ಆದರೂ ಕೂಡ, ಈಗ ಹೇಳ್ಬೇಕಾದ್ರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನಿಮಗೆ ಲಾಗಿನ್ ಇದೆ, ನಿಮ್ಮೊಂದು ಐಡಿ ಸಿಕ್ಕರೆ ಸಾಕು, ಐಡಿ ತೊಗೊಂಡು ಲಾಗಿನ್ ಆಗ್ತಾ ಇದ್ದಾರೆ. ಮತ್ತು ಅದ್ರ ಜೊತೆ ನಿಮ್ಮೊಂದು ಪಾಸ್ವರ್ಡ್ ಸಿಕ್ಕರೆ ಸಾಕು, ಆಟೋಮೆಟಿಕ್ ನಿಮ್ಮೊಂದು ಅನ್ಬೋದು. ತುಂಬ ಜನ ಐಡಿ ಸಿಕ್ಕರೆ ಮತ್ತು ಪಾಸ್ವರ್ಡ್ ನಾವು ಇಟ್ಟಿರ್ತೀರಿ, ಅದರ ಹೇಗೆ ಲಾಗಿನ್ ಆಗ್ಬೋದು. ಇನ್ನು ಜಸ್ಟ್ ನಿಮ್ಮೊಂದು ಪಾಸ್ವರ್ಡ್ ಏನೋ ಕಲೆಕ್ಷನ್ ಮಾಡಿ ನಿಮ್ಮೊಂದು ಪಾಸ್ವರ್ಡ್ ನಿಮ್ಮೊಂದು ಐಡಿ ತೊಗೊಂಡಿದ್ದರೆ ಸಾಕು, ಆಟೋಮೆಟಿಕ್ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಯಾಕಾಗುತ್ತೆ. ಆದರೆ ಬಟ್ ಈಗ ಏನಾಗಿದ್ರೆ, ಏನು ಹೇಳಿದ್ನಲ್ಲ 2 ಫ್ಯಾಕ್ಟರ್ ಅಥೆಂಟಿಕೇಷನ್, ಈ ಆಪ್ಷನನ್ನು ನೀವು ಆನ್ ಮಾಡಿದರೆ ಏನಾಗುತ್ತೆ, ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನೀವು ಲಾಗಿನ್ ಆಗ್ಬೇಕಾದ್ರೆ ನಿಮಗೆ ಒಂದು OTP ಬರುತ್ತೆ. ಆ OTP ಹಾಕಿದಾರೆ ತಕ್ಷಣ OTP ಲಾಗಿನ್ ಆಗುತ್ತೆ. ಇಲ್ಲಾಂದರೆ ಇಲ್ಲ. ಈಗ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾಕೆ ಮಾಡ್ಬೇಕಾದ್ರೆ, ನನಗೂ ಟೂ ಸ್ಟೆಪ್ ವೆರಿಫಿಕೇಷನ್ ಅಂತ ಇದೆ. ಇದೇ ರೀತಿ ಕೂಡ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟು ನಿಮಗೆ ಸೇಫ್ಟಿ ಮಾಡೋಕ್ಕೋಸ್ಕರ ಈ ಹೊಸ ಫೀಚರ್ ತಂದಿರಿ ಇನ್ಸ್ಟಾಗ್ರಾಮ್ದವ್ರಿಗೆ. ನಾನೆಲ್ಲ ಹೇಳ್ಬೇಕಾದ್ರೆ ಇನ್ಸ್ಟಾಗ್ರಾಮ್ದವ್ರಿಗೆ ತಂದಿದ್ದಾರೆ ಹೇಳ್ಬೇಕಾದ್ರೆ, ನಾನು ನಿಮಗೆ ಅದನ್ನು ಯಾವ ರೀತಿ ಆನ್ ಮಾಡುವಂತ ತೋರಿಸ್ತೀನಿ. ಯಾಕಂದ್ರೆ ಹೇಳ್ಬೇಕಾದ್ರೆ, ಈ 2 ಫ್ಯಾಕ್ಟರ್ ಅಥೆಂಟಿಕೇಷನ್ ಅಂತಿಲ್ಲ, ಇದರಿಂದ ನಿಮಗೆ ಏನಾಗುತ್ತೆ, 2 ಫ್ಯಾಕ್ಟರ್ ಅಥೆಂಟಿಕೇಷನ್ ಇದೆ ಇನ್ನೇ ಅಂತಲೇ ಹೇಳ್ಬೋದು. ನೀವು 2 ಫ್ಯಾಕ್ಟರ್ ವೆರಿಫಿಕೇಷನ್ ಅಂತಲೇ ಹೇಳ್ಬೋದು. ಯಾಕಂದರೆ ಅದರಿಂದ ನಿಮಗೆ ಮೆಸೇಜ್ ಬರುತ್ತೆ. ಯಾರೇ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟು ಲಾಗಿನ್ ಆಗ್ಬೇಕಾದ್ರೆ ಮೆಸೇಜ್ ಬರುತ್ತೆ. ಮೆಸೇಜ್ ಬಂದ ನಂತರ ನಿಮಗೆ ಆ್ಯಕ್ಟಿವ್ ಆಗಿರ್ತಾರೆ. ನನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಹಂಗೆ ಮಾಡ್ತಾರೆ ಅಂತ ನಿಮಗೆ ಸ್ವಲ್ಪ ಎಚ್ಚರಿಕೆ ಬರುತ್ತೆ. ಅದಕ್ಕೋಸ್ಕರ ನಾನು ನನಗೆ 2 ಫ್ಯಾಕ್ಟರ್ ಅಥೆಂಟಿಕೇಷನ್ ಅನ್ನು ಯಾವ ರೀತಿ ಆನ್ ಮಾಡ್ಕೊಂಡು, ಇದರಿಂದ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟು ತುಂಬ ಸೇಫ್ಟಿ ಆಗಿರುತ್ತೆ. ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಯಾರು ಕೂಡ ಯೂಸ್ ಮಾಡೋಕ್ಕಾಗ, ಮತ್ತು ಅದ್ರ ಜೊತೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟು ಯಾರು ಕೂಡ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ, ಆ 2 ಫ್ಯಾಕ್ಟರ್ ಅಥೆಂಟಿಕೇಷನ್ ಯಾವ ರೀತಿ ಆನ್ ಮಾಡೋಂತ ನಾನು ನಿಮಗೆ ಇವತ್ತು ಕ್ಲಿಯರಿಗೆ ಮೊಬೈಲ್ ಸ್ಕ್ರೀನ್ ತೋರಿಸ್ಕೊಂಡು ತುಂಬ ಜನ ಅಂತಿರ್ಬೋದು, ಬೇಗ ಸ್ಟಾರ್ಟ್ ಮಾಡಿ ಬ್ರೋ, ನಾನು ಕೂಡ ನೋಡಬೇಕು, ನಾನು ಕೂಡ ನನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಸೇಫ್ಟಿಯಾಗಿ ಇಟ್ಕೋಬೇಕು. ನಾನು ಕೂಡ ಎಷ್ಟೋ ಕಷ್ಟಪಟ್ಟು ವಿಡಿಯೋ ಮಾಡಿದೆ, ಆದರೆ ನನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಯಾರಾದರೂ ಯಾಕೆ ಮಾಡ್ಬೋದು. ಅದಕ್ಕೋಸ್ಕರ ನಾನು ಆ ಫೀಚರನ್ನು ಆನ್ ಮಾಡಬೇಕಂತ ತುಂಬ ಜನ ಕಾಯ್ತಾರೆ. ಏನೋ ಜಸ್ಟ್ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ ಯಾರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬೆಲ್ಬಿಟ್ಟು ಟನ್ ಅಂತ ಕ್ಲಿಕ್ ಮಾಡಿ ಅಂತ ಇವತ್ತೊಂದು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎಲ್ಲ ಯಾರ್ಯಾರು ಇನ್ಸ್ಟಾಗ್ರಾಮ್ ಆಲ್ ಯೂಸರ್ಸ್ ಇದ್ದಾರೆ ಅವರೆಲ್ಲರಿಗೂ ಶೇರ್ ಮಾಡಿ. ಯಾಕಂದರೆ ತುಂಬ ಯೂಸ್ಫುಲ್ ಆಗುತ್ತೆ ಎಲ್ಲರಿಗೆ. ಅವರೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಸೇಫ್ಟಿಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೆ 2 ಫ್ಯಾಕ್ಟರ್ ಅಥೆಂಟಿಕೇಷನ್ ಇಂದ ಮಾಡ್ಕೊಂಡ್ರೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ನಾನು ನಿಮಗೆ ಹೇಳ್ತೇನೆ ಅಂತ ಇವತ್ತೊಂದು ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ನನ್ನೊಂದು ಚಾನಲ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಬನ್ನಿ. ಆ 2 ಫ್ಯಾಕ್ಟರ್ ಅಥೆಂಟಿಕೇಷನ್ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ಕೊಡ್ತೇನೆ ಮೊಬೈಲ್ ಸ್ಕ್ರೀನಲ್ಲಿ. ಬನ್ನಿ ಫ್ರೆಂಡ್ಸ್. ಈಗ ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ 2 ಫ್ಯಾಕ್ಟರ್ ಅಥೆಂಟಿಕೇಷನ್ ಆಪ್ಷನನ್ನು ಯಾವ ರೀತಿ ಆನ್ ಮಾಡ್ಕೋದು. ಯಾಕಂದರೆ ಹೇಳ್ಬೇಕಾದ್ರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಸೇಫ್ಟಿ ಆಗಿರಬೇಕಿದೆ, ಆನ್ ಮಾಡ್ಕೋಬೇಕು. ಪ್ರತಿಯೊಬ್ಬ ಇನ್ಸ್ಟಾಗ್ರಾಮ್ ಯೂಸರ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಈಗ ನಾನು ನಿಮಗೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ 2 ಫ್ಯಾಕ್ಟರ್ ಅಥೆಂಟಿಕೇಷನನ್ನು ಯಾವ ರೀತಿ ಆನ್ ಮಾಡೋದು ಅಂತ ನಾನು ನಿಮಗೆ ಕ್ಲಿಯರ್ ತೋರಿಸ್ಕೊಡ್ತೀನಿ. ಏನೂ ಇಲ್ಲ, ಜಸ್ಟ್ ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಏನೂ ಜಸ್ಟ್ ನಿಮ್ಮೊಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಕೌಂಟ್ ಈ ಥರ ಓಪನ್ ಆಗುತ್ತೆ. ಅಕೌಂಟ್ ಓಪನ್ ಆದಾಗ ನೀವು ಏನು ಮಾಡಿ ಜಸ್ಟ್ ಏನೂ ಇಲ್ಲ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಆ ನಂತರ ಇಲ್ಲಿ ಸೈಡ್ಗೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಸೆಟ್ಟಿಂಗ್ಸ್ ಅಂತ ಬರುತ್ತೆ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೋಡಿ ತೋರಿಸುತ್ತೆ. ಇಲ್ಲಿ ಎಲ್ಲಪ್ಪ ನಾವು 2 ಫ್ಯಾಕ್ಟರ್ ಅಥೆಂಟಿಕೇಷನ್ ಆನ್ ಮಾಡೋದು. ಇನ್ನೂ ಜಸ್ಟ್ ಸೀಕ್ರೆಟ್ ಅಂತ ಇದೆ. ಸೀಕ್ರೆಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ 2 ಫ್ಯಾಕ್ಟರ್ ಅಥೆಂಟಿಕೇಷನ್
ಅಥೆಂಟಿಕೇಶನ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಗೆಟ್ ಸ್ಟಾರ್ಟೆಡ್ ಅಂತ ತೋರಿಸುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದಿಲ್ಲ ಅಥೆಂಟಿಕೇಶನ್ ಆಪ್ ಅಂತ ಇದೆ. ವಾಟ್ಸಪ್ ಮೆಸೇಜ್ ಬೇಕಾ, ಟೆಕ್ಸ್ಟ್ ಮೆಸೇಜ್ ಬೇಕಾ, ನಮಗೆ ಟೆಕ್ಸ್ಟ್ ಮೆಸೇಜ್ ಇರಲಿ. ಟೆಕ್ಸ್ಟ್ ಮೆಸೇಜ್ ಆದ ನಂತರ ನಿಮ್ಮ ಒಂದು ಮೊಬೈಲ್ಗೆ ಒಂದು ಕೋಡ್ ಬರುತ್ತೆ. ಈಗ ನಾನು ತೋರಿಸ್ತೀನಿ ನೋಡಿ, ಟೆಕ್ಸ್ಟ್ ಮೆಸೇಜನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ. ಈಗ ನನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅಂದರೆ ನನಗೊಂದು ಕೋಡ್ ಬರುತ್ತೆ. ಹೇಳ್ಬೇಕಾದ್ರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್, ಈಗ ನನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅಂದರೆ ಕೋಡ್ ಬಂದಿದೆ ನನಗೆ ನೋಡ್ಬೋದು. ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಇದು ನನ್ನೊಂದು ಕೋಡ್, ಇನ್ಸ್ಟಾಗ್ರಾಮ್ ಅಕೌಂಟದು ಕೋಡು 74788906. ಇದು ನನ್ನೊಂದು ಕೋಡ್. ಆ ನಂತರ ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೊಂದು ನೀವು ಸ್ವಲ್ಪ ಟೈಮ್ ತೊಗೊಳ್ತೆ. ಸ್ವಲ್ಪ ಟೈಮ್ ತೊಗೊಂಡ ನಂತರ ನೋಡಿ ಆನ್ ಅಂತ ಕೇಳುತ್ತೆ. ಆನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸಾಕು, ಆಟೋಮೆಟಿಕ್ ನೀವು ನಿಮ್ಮೊಂದು ಇಲ್ಲಿ ಮೊಬೈಲ್ ನಂಬರು ಏನಾಗುತ್ತೆ ಆಟೋಮೆಟಿಕ್ ಕಾಣುತ್ತೆ. ನೋಡ್ಬೋದು ನೀವು ಇರ್ತೀರ ಇಲ್ಲಿ ನೋಡ್ಬೋದು ನಿಮಗೆ ಆನ್ ಆಗಿದೆ. ಇಲ್ಲಿ ನಿಮಗೆ ಒಂದು ಕೋಡ್ಗಳು ತೋರಿಸುತ್ತೆ. ಈ ಕೋಡ್ಗಳು ಏನಪ್ಪ ಅಂದರೆ ಹೇಳ್ಬೇಕಾರೆ ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ದಲ್ಲಿ ನೀವು ಪಾಸ್ವರ್ಡ್ ಹಾಕಿ ಓಪನ್ ಮಾಡಿದಾಗ ಆಟೋಮೆಟಿಕ್ ನಿಮಗೆ ಒಂದು ಮೆಸೇಜ್ ಬರ್ತವೆ. ಮೆಸೇಜ್ ಬರಲಿಲ್ಲ ಅಂದರೂ ಕೂಡ ಜಸ್ಟ್ ಏನಲ್ಲ, ಇದರಲ್ಲಿ ನೀವು ಯಾವುದರ ಒಂದು ಕೋಡನ್ನು ಹಾಕಿ ನೀವು ಲಾಗಿನ್ ಆಗ್ಬೋದು. ಈ ಥರ ಎಷ್ಟು ಕೋಡ್ ಇರುತ್ತೆ ಅಂದರೆ 1 2 3 4 5 ನಾನು ನಿಮಗೆ ಬ್ಲರ್ನಾಗ ತೋರಿಸ್ತೀನಿ. ಈ ಥರಲ್ಲಿ ಕೋಡ್ ಅಂತ ಈ ಕೋಡನ್ನು ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಯಾರಾದರೂ ಲಾಗಿನ್ ಆಗ್ಬೇಕು, ಈ ಕೋಡ್ ಹಾಕಬೇಕು ಇರಲಿಕ್ಕೆ ಅವರಿಗೆ ಲಾಗಿನ್ ಆಗೋದಕ್ಕೆ ಸಾಧ್ಯವಾಗಲ್ಲ. ಇದು ಈ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಇದಲ್ಲ. ಈ ಫೀಚರನ್ನು ನೀವು ಆನ್ ಮಾಡಿದರೆ ಮಾತ್ರ ನಿಮಗೆ ಬರುತ್ತೆ. ಇದು ರಿಕವರಿ ಆ್ಯಡ್ಸ್ ಅಂತ ತೋರಿಸುತ್ತೆ. ಯಾಕಂದರೆ ಹೇಳ್ಬೇಕಾದ್ರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಯಾರಾದರೂ ಇನ್ನೊಬ್ಬರು ಲಾಗಿನ್ ಆಗ್ಬೇಕಾರೆ ಅವರನ್ನೆಲ್ಲ ಈ ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂತ ಇದೆಯಲ್ಲ, ಅಂದರೆ 2 ಫ್ಯಾಕ್ಟರ್ ವೆರಿಫಿಕೇಶನ್ ಅಂತ ಹೇಳ್ಬೋದು. ಆ ವೆರಿಫಿಕೇಶನ್ ಅಂದರೆ ನಿಮ್ಮೊಂದು ಈ ಕೋಡ್ಗಳನ್ನು ನೀವು ಅಲ್ಲಿ ಹಾಕಿದರೆ ಮಾತ್ರ ಲಾಗಿನ್ ಇರುತ್ತೆ. ಇದರಲ್ಲಿ ಯಾವುದರ ಒಂದು ಕೋಡ್ ಇರಲಿ, ನೀವು ಏನೋ ಜಸ್ಟ್ ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಳ್ಳಿ. ನಾನು ನಿಮಗೆ ಬ್ಲರ್ನಾಗಿ ತೋರಿಸ್ತೀನಿ. ಇನ್ನೂ ಜಸ್ಟ್ ನೀವು ಏನು ಹೇಳಿದ್ನಲ್ಲ ನಾನು ನಿಮಗೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಸೇಫ್ಟಿಯಾಗಿ ನೀವು ಇಡಬೇಕಪ್ಪ. ಏನೋ ನನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಏನೋ ಆಗಬಾರ್ದು, ಯಾಕಬಾರ್ದು, ಯಾರು ಕೂಡ ಯೂಸ್ ಮಾಡೋದು ಏನಿಲ್ಲ. ಜಸ್ಟ್ ನೀವು ಈ ಏನು 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂದರೆ 2 ಫ್ಯಾಕ್ಟರ್ ವೆರಿಫಿಕೇಶನ್ ಅಂತ ಅನ್ನೋದು ಇದನ್ನು ನೀವು ಆನ್ ಮಾಡಿದರೆ ಸಾಕು, ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಸೇಫ್ಟಿ ಆಗಿರುತ್ತೆ. ನಾನು ನಿಮಗೆ ಇವತ್ತು ನೋಡೋದ್ರಲ್ಲಿ ನಿಮಗೆ 2 ಫ್ಯಾಕ್ಟರ್ ಅಥೆಂಟಿಕೇಶನನ್ನು ಯಾವ ರೀತಿ ಆನ್ ಮಾಡೋದು ಅಂತ ನಿಮಗೆ ಕ್ಲಿಯರಾಗಿ ತೋರಿಸಿನ ಅಂತ ಇವತ್ತೊಂದು ನಿಮಗೆ ಇಷ್ಟ ಆಗ್ತೀನಿ. ಇವತ್ತೊಂದು ಇಷ್ಟ ಆಗೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಇನ್ಸ್ಟಾಗ್ರಾಮ್ ಯೂಸರ್ಸ್ ಎಲ್ಲ ನಾನು ಸಬ್ಸ್ಕ್ರೈಬರ್ಸ್ ಅಷ್ಟೇ ಅಲ್ಲ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಈ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂತ ಏನಿಲ್ಲ, ಇದನ್ನ ಆನ್ ಮಾಡ್ಕೊಂಡು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಯಾರು ಕೂಡ ಯಾಕೆ ಮಾಡೋಕ್ಕಾಗಲ್ಲ, ಏನೂ ಸಾಧ್ಯವಿಲ್ಲ ಅಂತ ಇವತ್ತೊಂದು ಮುಗಿಸ್ತಾನೆ ಮುಂಚೆ ಎಲ್ಲ ನಾನು ಕನ್ನಡ ಟೆಕ್ ಸಬ್ಸ್ಕ್ರೈಬರ್ಸ್ ಹೇಳ್ತೀನಿ. ಇವತ್ತಿನ ಬಗ್ಗೆ ನಿಮಗೆ ಅನಿಸಿದೆ ಈ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ನಿಮಗೆ ಯಾವ ರೀತಿ ಅನಿಸಿದೆ ನನ್ನ ಚಿಕ್ಕದಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಇವತ್ತನ್ನು ಮುಗಿಸ್ತಾನೆ. ಎಲ್ಲ ನಾನು ಕನ್ನಡ ಟೆಕ್ ಸಬ್ಸ್ಕ್ರೈಬರ್ಸ್ ಹೇಳ್ತಾನೆ. ಎಲ್ಲರಿಗೆ ಬಾಯ್, ಒಂದೇ ಮಾತನ.